ಹಾಯ್ ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದ್ವಿತೀಯ PUC ಎಕನಾಮಿಕ್ಸ್ ಎಕ್ಸಾಮ್ ಇದೆ. ಯಾವಾಗಿದೆ ಅಂದ್ರೆ 5/5/2025. ಸೊ ಎಲ್ಲ ವಿದ್ಯಾರ್ಥಿಗಳು ಯಾರೆಲ್ಲ NC ಅಂತ ತೆಗೆದುಕೊಂಡಿರಲ್ಲ ಅಂದ್ರೆ ಎಲ್ಲ ವಿದ್ಯಾರ್ಥಿಗಳು ಮತ್ತೊಮ್ಮೆ ಎಕ್ಸಾಮ್ ಕೂಡ ಬರೀಬಹುದು. ಯಾರೆಲ್ಲ ಇವಾಗ ಇಂಪ್ರೂವ್ಮೆಂಟ್ ಅಂದ್ರೆ ಸರ್ ನನಗೆ ಮಾರ್ಕ್ಸ್ಗಳು ಕಡಿಮೆ ಬಂದಿದೆ, ನಾನು ಇನ್ನೊಮ್ಮೆ ಎಕ್ಸಾಮ್ ಬರೀಬೇಕಂತ ಅನ್ಕೊಂಡ್ರಿ ಅಂತ ವಿದ್ಯಾರ್ಥಿಗಳು ಕೂಡ ಎಕ್ಸಾಮ್ ಫೀಸ್ ಕಟ್ಟಬೇಕಾಗುತ್ತೆ. ಅವರಿಗೆ ಅಷ್ಟೇ. ಯಾರೆಲ್ಲ NC ಅಂತ ತೆಗೆದುಕೊಂಡಿರಲ್ಲ ಅವರಿಗೆ ಯಾವುದೇ ರೀತಿ ಎಕ್ಸಾಮ್ ಫೀಸ್ ಇರಲ್ಲ. ಯಾರೆಲ್ಲ ಇವಾಗ NC ಅಂತ ತೆಗೆದುಕೊಂಡಿರಲ್ಲ ಅವರಿಗೆ ಯಾವುದೇ ರೀತಿ ಫೀಸ್ ಇರಲ್ಲ. ಯಾರೆಲ್ಲ ಇವಾಗ ಇಂಪ್ರೂವ್ಮೆಂಟ್ ನನಗೆ ಮಾರ್ಕ್ಸ್ಗಳು ಬಂದಿದೆ, ನಾನು ಪಾಸ್ ಆಗಿದ್ದೀನಿ, ಇನ್ನೊಮ್ಮೆ ಬರೀತೀನಿ ಸರ್, ನನಗೆ ಮಾರ್ಕ್ಸ್ಗಳು ಕಡಿಮೆ ಬಂದಿದೆ, ನಾನು ಇಂಪ್ರೂವ್ಮೆಂಟ್ ಮಾಡ್ಕೋತೀನಿ ನನ್ನ ಮಾರ್ಕ್ಸ್ಗಳು ಅಂದ್ರೆ ಒಂದು ಸಬ್ಜೆಕ್ಟ್ಗೆ 140 ರೂಪಾಯಿ ಇದೆ ಫೀಸ್. ನೀವು ಕಾಲೇಜಿನಲ್ಲಿ ಹೋಗಿ ಕಟ್ಟಬೇಕಾಗುತ್ತೆ. ಯಾರೆಲ್ಲ ಈಗ NC ಅಂತ ತೆಗೆದುಕೊಂಡಿದ್ರಲ್ಲ ಅವರು ನೋಂದಣಿ ಮಾಡ್ಕೋಬೇಕಾಗುತ್ತೆ ಕಾಲೇಜಿನಲ್ಲಿ. ಇವಾಗ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬೋಧ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಟ್ಟಿದ್ದೇನೆ. ಮತ್ತೆ ಇವೇ ಕ್ವಶನ್ಸ್ಗಳು ನಿಮಗೆ ರಿಪೀಟ್ ಆಗುತ್ತೆ. ಎಕನಾಮಿಕ್ಸ್ ನಲ್ಲಿ ನಿಮಗೆ ಫಿಕ್ಸ್ ಕ್ವಶನ್ಸ್ಗಳೇ ಇರುತ್ತೆ. ಯಾವ್ದು ಇವಾಗ POQ ಕ್ವಶನ್ ಅಂದ್ರೆ ಕಾಣ್ಯದ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ, ಮಿಸ್ಸಿಂಗ್ ದ ಪ್ರೊಡಕ್ಷನ್ ಅಂತ ಪ್ರಶ್ನೆ ಇದೆ, ಆ ಒಂದು ಪ್ರಶ್ನೆ ಆಗಿರ್ಬೋದು. X1 ಸರಕು ಮತ್ತು X2 ಸರಕು ಅನುಭೋಗಿಯಾದ ಎಷ್ಟು ಆಗಿದ್ದೆ, ಆ ಒಂದು ಪ್ರಶ್ನೆ POQ ಕ್ವಶನ್ ಅಲ್ಲಿ. ಮತ್ತು TR ಮತ್ತು AR ಮತ್ತು MR ಆ ಒಂದು ಪ್ರಶ್ನೆ ಆಗಿರ್ಬೋದು. ಮಾಸಿಕ ವೆಚ್ಚ ಮತ್ತು ಮಾಸಿಕ ವೇತನ ಆಗಿರ್ಬೋದು. ಈ ಒಂದು ಪ್ರಶ್ನೆ ಏನಿದೆಲ್ಲ ನಿಮಗೆ POQ ಕ್ವಶನ್ ಅಲ್ಲಿ 10 ಮಾರ್ಕ್ಸ್ ನಿಮಗೆ ಫಿಕ್ಸ್ ಬರುತ್ತೆ. ಆಯ್ತಾ. ಇವಾಗ ಬಾಹ್ಯತೆಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ. ಆಯ್ತಾ. ರೈಟ್ ಎ ನೋಟ್ ಆನ್ ಎಕ್ಸ್ಟರ್ನಲಿಟೀಸ್ ಪ್ರಶ್ನೆ ಆಗಿರಬಹುದು. ಮತ್ತು ಇನ್ಕಮ್ ಸರ್ಕ್ಯುಲರ್ ಆಯ್ತಾ ಅಂದ್ರೆ ಒಂದು ಆದಾಯದ ವೃತ್ತಾಕಾರದ ಚಲನೆ, ಆ ಒಂದು ಪ್ರಶ್ನೆ ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಡಿಫರೆನ್ಸ್ ಬಿಟ್ವೀನ್ ಆಯ್ತಾ ಮ್ಯಾಕ್ರೋ ಎಕನಾಮಿಕ್ಸ್ ಮತ್ತು ಮೈಕ್ರೋ ಎಕನಾಮಿಕ್ಸ್ ಅದು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಆಯ್ತಾ. ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರವು ಸಮಗ್ರ ಅರ್ಥಶಾಸ್ತ್ರಕ್ಕಿಂತ ಯಾವ ರೀತಿಯಲ್ಲಿ ಭಿನ್ನವಾಗಿದೆ ಎಂಬುದನ್ನು ಚರ್ಚಿಸಿ, ಆ ಒಂದು ಪ್ರಶ್ನೆ ಆಗಿರಬಹುದು. ಮತ್ತು ಅದೇ ರೀತಿ ಇಲ್ಲಿ ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣ ನಡುವಿನ ವ್ಯತ್ಯಾಸ ಆಯ್ತಾ, ಟೋಟಲ್ ಯುಟಿಲಿಟಿ ಅಂಡ್ ಮಾರ್ಜಿನಲ್ ಯುಟಿಲಿಟಿ ಡಿಫರೆನ್ಸ್ ನಿಮಗೆ ಕೇಳಬಹುದು. ಸೊ ಹಿಂಗೆ ನಿಮಗೆ ಇಂಪಾರ್ಟೆಂಟ್ ಇವೇ ಕ್ವಶನ್ಸ್ಗಳು ಮತ್ತೆ ರಿಪೀಟ್ ಆಗಬಹುದು. ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ. ನಿಮ್ಮ ಹತ್ರ 2025 1ನೇ ಫೈನಲ್ ಎಕ್ಸಾಮ್ ಏನು ನಡೆಸಿದಾರಲ್ಲ, ಆ 1ನೇ ಫೈನಲ್ ಎಕ್ಸಾಮ್ ಏನು ನಡೆಸಿದಾರಲ್ಲ ಆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ನಿಮ್ಮ ಹತ್ರ ಇರಬೇಕು. ಯಾಕಂದ್ರೆ 1ನೇ ಫೈನಲ್ ಎಕ್ಸಾಮ್ ಏನು ನಡೆಸಿದಾರಲ್ಲ ಅದರೊಳಗೆ ಏನು ಕ್ವಶನ್ಸ್ಗಳು ಕೇಳಿದಾರಲ್ಲ ಈ ಬಾರಿ 2ನೇ ವಾರ್ಷಿಕ ಪರೀಕ್ಷೆ 5/5/2025ಕ್ಕೆ ಏನು ಎಕ್ಸಾಮ್ ನಡೆಸ್ತಾರಲ್ಲ ಅಲ್ಲಿ ಮತ್ತೆ ರಿಪೀಟ್ ಆಗುವ ಸಾಧ್ಯತೆಗಳು ಬಹಳಷ್ಟು ಇದೆ. ಪ್ಲಸ್ ನನ್ನ ಒಂದು ವಿಡಿಯೋ ನೋಡ್ಕೊಂಡು ಹೋಗ್ಬಿಡ್ರಿ. ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಆ ಒಂದೇ ವಿಡಿಯೋ ನೋಡ್ಕೊಳ್ಳಿ ಸಾಕು. ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಬೋತ್ ಮೇಡಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಕ್ಸ್ಪ್ಲೇಷನ್ ಮಾಡಿದ್ದೀನಿ. ಅದರೊಳಗೆ MCQ ಕ್ವಶನ್ ಇದೆ, POQ ಕ್ವಶನ್ ಇದೆ, 4 ಮಾರ್ಕ್ಸ್, 2 ಮಾರ್ಕ್ಸ್, 6 ಮಾರ್ಕ್ಸ್ ಯಾವ್ದು ಬರುತ್ತೆ ಎಲ್ಲ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೇನೆ. ಆ ಒಂದೇ ವಿಡಿಯೋ ನೋಡ್ಕೊಳ್ಳಿ ಸಾಕು. ನಿಮ್ಮ ಹತ್ರ 2025 ಫಸ್ಟ್ ಫೈನಲ್ ಎಕ್ಸಾಮ್ದು ಮಾದರಿ ಪ್ರಶ್ನೆ ಪತ್ರಿಕೆ ಇದೆ ನಿಮ್ಮ ಹತ್ರ ಆಲ್ರೆಡಿ ಇವಾಗ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.